ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಈವ್ನಿಂಗ್ 7:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ. ನಾನು ಡ್ಯೂಟಿಯಿಂದ ಬಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ನಾನು ಫ್ರೆಶಪ್ ಆಗಿ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಏನಪ್ಪ ಇವತ್ತಿನ ಅಡುಗೆ ಅಂದರೆ ಜೀರಾ ರೈಸ್ ಮಾಡಿ ಪಾಲಕ್ ದಾಲ್ ಮಾಡೋಣ ಅಂದ್ಬಿಟ್ಟು ಹಂಗೆ ರೆಸಿಪಿ ಶೇರ್ ಮಾಡೋಣ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಡಿನ್ನರ್ಗಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಲಂಚ್ ಥರನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಯಾರಿಗೆಲ್ಲ ಬ್ರೇಕ್ಫಾಸ್ಟ್ ಆ್ಯಂಡ್ ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋರು ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ. ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಮಕ್ಕಳಿಗೆ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಜೀರಾ ರೈಸು ಮತ್ತು ದಾಲು ಹೇಳ್ಬೇಕು ಅಂದರೆ ಇದು ನನ್ನ ಮಗಳು ಫೇವ್ರೆಟ್ ರೆಸಿಪಿ. ಈ ರೆಸಿಪಿ ಮಾಡಾಕಿದ್ರೆ ಲಂಚ್ ಬಾಕ್ಸ್ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾ ಇದ್ಲು. ಅಷ್ಟು ಟೇಸ್ಟಾಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನಾನು ಈ ನಡುವೆ ನನ್ನ ಮಗಳಿಲ್ಲ ಅಂದ್ಬಿಟ್ಟು ನಾನು ಮಾಡೇ ಇಲ್ಲ, ಅವಳು ಇಷ್ಟಪಟ್ಟು ತಿಂತಿದ್ಲಲ್ಲ, ಅದರಿಂದ ಅದು ನೆನಪಾಯಿತು, ಅದಕ್ಕೆ ಹೇಳಿದೆ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ದಾಲ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಾಲ್ಗೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಸೋಸಿ. 1.5 ಕಪ್ಪಷ್ಟು ಹೆಸರುಬೇಳೆ ಮತ್ತು ತೊಗರಿಬೇಳೆ. ಹೆಸರುಬೇಳೆನೂ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಸಾಂಬಾರು ಟೇಸ್ಟಾಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ. ಅದರಿಂದ ಅರ್ಧ ಕಪ್ಪು ಹೆಸರುಬೇಳೆ, 1 ಕಪ್ಪು ತೊಗರಿಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯುತ್ತೆ. ಅದರಿಂದ ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ದಪ್ಪದ ಈರುಳ್ಳಿ ಇಟ್ಕೊಂಡಿದ್ದೀನಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ. ಫಸ್ಟು ಇದೆಲ್ಲನೂ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೇಕು. ಇವಾಗ ಮೊದಲಿಗೆ ಬೇಳೆನ 2 ಸತಿ ತೊಳೆದು ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಹಾಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ಗೆ ಬೇಳೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ನಮ್ಮನೆ ಹಿಂದೆಗಡೆ ದೇವಸ್ಥಾನ ಇದೆ ಅಂತ ನಾನು ಎಷ್ಟೋ ಸತಿ ಹೇಳಿದ್ದೀನಿ. ಅದು ಸ್ವಲ್ಪ ಸೌಂಡು, ಪೂಜೆ ನಡೀತಾ ಇದೆ, 7:30 ಅಲ್ವಾ, ಅದರಿಂದ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಅದರಿಂದ ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ದಾಲ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ ಜೀರಿಗೆ ಹಾಕೋದ್ರಿಂದ. ಅದರಿಂದ ಇವಾಗ ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತೀನಿ. ಇಷ್ಟು ಹಾಕ್ಕೊಂಡು ಒಂದು 3 ವಿಸಲ್ ಹೊಡೆಸ್ಕೋಬೇಕು. ಗ್ಯಾಸ್ನ ಆನ್ ಮಾಡ್ಕೊತೀನಿ. ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಸಲ್ ಹೊಡೆಸ್ಕೊಂಡ್ರೆ ದಾಲು ಚೆನ್ನಾಗಿ ಬೇಯುತ್ತೆ. ಅದು ಒಂದು 3 ವಿಸಲ್ ಕೂಗಲಿ. ಇವಾಗ ಸೈಡ್ಸ್ಗೆ ನಾನು ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ, ಅದರಿಂದ ಸ್ವಲ್ಪ ಅದಕ್ಕೂ ರೆಡಿ ಮಾಡ್ಕೊತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಎಗ್ ಬುರ್ಜಿ ರೆಸಿಪಿ, ಅದರಿಂದ ಡೀಟೇಲಾಗಿ ಎಗ್ ಬುರ್ಜಿ ಏನು ತೋರಿಸಲ್ಲ. ಜೀರಾ ರೈಸ್ ಯಾಕಪ್ಪ ತೋರಿಸ್ತಾ ಇರೋದು ಅಂದರೆ ಲಂಚ್ ಬಾಕ್ಸ್ಗೆ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಜೀರಾ ರೈಸು ಮತ್ತು ದಾಲು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಿಂದ ಯಾಕಂದರೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ, ಆಗಲೇ ಹೇಳಿದ್ನಲ್ಲ. ಅದರಿಂದ ನಿಮಗೂ ಯೂಸ್ ಆಗುತ್ತೆ. ಲಂಚ್ ಬಾಕ್ಸ್ಗೆ ಡೈಲಿ ಏನಪ್ಪ ಮಾಡೋದು ಅಂತ ತಲೆನೋವು, ನನಗೂ ಅದೇ ಟೆನ್ಷನ್ನು ಬೆಳಗ್ಗೆ ಇದ್ದರೆ. ಅದರಿಂದ ಅಷ್ಟೇ ನಿಮಗೂ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಖಂಡಿತ ಯಾರೆಲ್ಲ ಈ ವಿಡಿಯೋಸ್ ನೋಡ್ತೀರಾ ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ. ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತ, ಅಷ್ಟು ಚೆನ್ನಾಗಿರುತ್ತೆ. ಎಗ್ ಬುರ್ಜಿಗೂ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ, ಅದು ಬೇಗ ಆಗೋಗಲಿ. ಇವಾಗ ಒಗ್ಗರಣೆಗೆ ಎಣ್ಣೆಗೆ ಇಟ್ಟಿದ್ದೀನಿ. ಮೊಟ್ಟೆನೂ ಒಂದು ಒಡೆದು ಬೋಲ್ಗೆ ಹಾಕತ್ತೀನಿ. ಡೈರೆಕ್ಟಾಗಿ ತವಾ ಮೇಲೆ ಮೊಟ್ಟೆನ ಒಡೆದು ಹಾಕೋಕ್ಕೆ ಭಯ ನನಗೆ. ಏನಾಗಿತ್ತಪ್ಪ ಅಂದರೆ ಮೊಟ್ಟೆ ಕಾವು ಬಂದುಬಿಟ್ಟಿತ್ತು ಅಂದರೆ ಅದಿನ್ನೇನು ಮರಿ ಆಗೋ ಮೂಮೆಂಟು ನನಗೂ ಗೊತ್ತಿಲ್ಲ. ಆಗ್ತಾನೆ ಜಸ್ಟ್ ಅಂಗಡಿಯಿಂದ ತಂದಿದೆ, ಅಂಗಡಿಲೇ ಹಂಗಾಗಿತ್ತೋ ಏನೋ ಗೊತ್ತಿಲ್ಲ. ತವಾ ಮೇಲೆ ಹಾಕ್ತೀನಿ, ಫುಲ್ಲು ಬ್ಲೆಡ್ಡು.
ನಿಜವಾಗ್ಲೂ ಅವತ್ತಷ್ಟು ಎದ್ರುಕೊಂಡಿರೋದು ನಾನು ಯಾವತ್ತೂ ಅಷ್ಟು ಭಯ ಪಟ್ಟಿಲ್ಲ ಅಡುಗೆ ವಿಷಯದಲ್ಲಿ. ಅಷ್ಟು ಭಯ ಆಗಿತ್ತು ನನಗೆ. ತವ ಮೇಲೆ ಹೊಡೆದಾಕಿದ ತಕ್ಷಣ ಫುಲ್ಲು ತವ ಎಲ್ಲ ಬ್ಲೆಡ್ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಮೊಟ್ಟೆ ನೆನೆಸ್ಕೊಂಡ್ರೆ ಬೇಜಾರಾಗೋದು. ಅವಾಗಂತೂ ಒಂದು 3 ಮಂತ್ಸ್ ನಾನು ಮೊಟ್ಟೆ ತಿನ್ನೋದೇ ಬಿಟ್ಬಿಟ್ಟಿದ್ದೆ. ನಮ್ಮ ಮನೆಯವರು ಓಲ್ಡ್ ಸ್ಟಾಕ್ ಇಟ್ಟಿರ್ತಾರೆ, ಅದಕ್ಕೆ ಹಂಗಾಗಿದೆ, ಎಲ್ಲ ಹಂಗೆ ಆಗಲ್ಲ ಬಿಡು ಅಂತ ಹೇಳಿದ್ರು. ಅದರಿಂದ ನಾನು ಮೊಟ್ಟೆನ ಏನು ಮಾಡ್ತೀನಿ ಅಂದರೆ ಒಡೆದು ಒಂದು ಬೋಲ್ಗೆ ಹಾಕೋತೀನಿ ಫಸ್ಟ್. ಡೈರೆಕ್ಟಾಗಿ ನಾನು ಬಾಣಲಿಗೆ ಹಾಕಿದ್ರೆ ಆ ಥರ ಆದರೆ ಮತ್ತೆ ನೋಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಒಡೆದು ಒಂದು ಬೌಲ್ಗೆ ಹಾಕ್ಕೊಂಡು ಅದಾದಮೇಲೆ ಮೊಟ್ಟೆ ಚೆನ್ನಾಗಿದ್ದರೆ ಬಾಣಲಿಗೆ ಸೇರಿಸ್ಕೋತೀನಿ. ಇವಾಗ ಎಣ್ಣೆ ಕಾದಿದೆ, ಅದ್ರ ಮೆಣಸಿನಕಾಯಿ ಈರುಳ್ಳಿ ಹಾಕೋತೀನಿ. ಇವಾಗ ಒಂದು ಬೌಲ್ಗೆ 5 ಮೊಟ್ಟೆ ಸೇರಿಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಸಿಂಪಲ್ ಆಗಿ ಮಾಡ್ಕೊತೀನಿ. ಜಾಸ್ತಿ ಗರಂ ಮಸಾಲ ಆಗಲಿ, ಜಾಸ್ತಿ ಮಸಾಲೆ ಹಾಕೊಳ್ಳಲ್ಲ. ಪ್ಲೈನ್ ಆಗಿ ಈರುಳ್ಳಿ, ಮೆಣಸಿನಕಾಯಿ, ಮೊಟ್ಟೆ ಇಷ್ಟನ್ನ ಸೇರಿಸಿ ಮಾಡ್ಕೊತೀನಿ. ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ. ಇವಾಗ ಎಗ್ ಬುರ್ಜಿ ರೆಡಿ ಆಯಿತು. ಈರುಳ್ಳಿನ ಜಾಸ್ತಿ ಹಾಕಿ ಈ ಥರ ಉದ್ರುದ್ರಾಗಿ ಮಾಡಿಕೊಂಡ್ರೆ ಪ್ಲೈನಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಏನೂ ಹಾಕಿಲ್ಲ, ಮೆಣಸಿನಕಾಯಿ, ಈರುಳ್ಳಿ ಮತ್ತು ಮೊಟ್ಟೆ ಇಷ್ಟೇ ಹಾಕಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗೈತೆ ಅಂತ. ದಾಲು ಕೂಗ್ತು, ಇನ್ನೊಂದು 2 ಕೂಗಲಿ ಚೆನ್ನಾಗಿ ಬೇಯಲಿ ಬೇಳೆ. ಏಕೆಂದರೆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಲಿಲ್ಲ ಅಂದರೆ ದಾಲ್ ಟೇಸ್ಟೇ ಇರಲ್ಲ. ಅದರಿಂದ ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದರು, ಏನು ಅಡುಗೆ ಮಾಡ್ತಾಯಿದ್ದೀಯಾ ಅಂತ. ಹೇಳಿದ್ದೀನಿ ಜೀರಾ ರೈಸ್ ಮಾಡಿ ದಾಲ್ ಮಾಡಿದ್ವಿ, ಮತ್ತು ಎಗ್ ಬುರ್ಜಿ ಮಾಡ್ತೀನಿ ಬಾರಪ್ಪ ಅಂತ. ಬೆಣ್ಣೆ ದೋಸೆ ತಂದಿದ್ದಾರೆ ಬರಬೇಕಾದ್ರೆ. ಹಿಂಗೆ ಏನಾದರೂ ಒಂದು ಮಾಡ್ತಾರೆ. ನಾನು ಕೇಳಲ್ಲ, ಮಾಡಲ್ಲ, ಬಂದುಬಿಡ್ತಾರೆ. ತಿನ್ನಂಗಿಲ್ಲ, ಬಿಡೋಂಗಿಲ್ಲ, ಆ ಥರ ಆಗೋಗುತ್ತೆ. ಜೀರಾ ರೈಸು ದಾಲು ಬಿಸಿ ಬಿಸಿಯಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ತಂದಿದ್ದಾರೆ, ಅಷ್ಟು ಪ್ರೀತಿಯಿಂದ ತಂದವರೇ ತಿನ್ನು ಅಂತಾರೆ. ಒಂದು ಕಡೆ ಖುಷಿ ಆಗುತ್ತೆ, ನಾನು ಕೇಳಲಿಲ್ಲ ಅಂದ್ರೂ ಇಷ್ಟು ಪ್ರೀತಿಯಿಂದ ತಂದು ಕೊಡ್ತಾರಲ್ಲ ಅಂತ. ಒಂದೊಂದು ಸತಿ ಹೊರಗಡೆ ಈ ಥರ ದುಡ್ಡೆಲ್ಲ ವೇಸ್ಟ್ ಮಾಡ್ತಾರಲ್ಲ ಅಂತಲೂ ಬೇಜಾರಾಗುತ್ತೆ. ಯಾಕಂದರೆ ನಾನು ಹೋಟ್ಲಲ್ಲಿ ತಿಂತೀನಿ, ಇಲ್ಲ ಅಂತಲ್ಲ, ತುಂಬ ರೇರು, ಜಾಸ್ತಿ ಏನು ತಿನ್ನಲ್ಲ. ಈ ಥರ ಹೇಳ್ದಲೆ ಕೇಳ್ದಲೆ ತಂದರೆ, ಅಂದರೆ ಹೊರಗಡೆ ಹೋಗಿ ಅಲ್ಲೇ ಕೂತ್ಕೊಂಡು ತಿನ್ನೋಕೆ ಇಷ್ಟ ನನ್ನ ಹಸ್ಬೆಂಡ್ ಜೊತೆ. ನನಗೆ ಮನೆಗೆ ತಂದರೆ ಅಷ್ಟು ಇಷ್ಟ ಆಗಲ್ಲ. ಆದ್ರೂ ಪ್ರೀತಿಯಿಂದ ತಂದವರಲ್ಲ, ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಈ ಥರ ಕೋಪ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ತೊಗೊಬಂದವರೆ ದಾಲ್ ರೆಡಿಯಾಗಿದೆ. ಜೀರಾ ರೈಸ್ ಮಾಡಿದ್ರೆ ಅಡುಗೆ ಫುಲ್ ರೆಡಿ ಆಗುತ್ತೆ. ಇವಾಗ ದಾಲು ಕೂಗಿದೆ, ಅದು ಏರ್ ಔಟ್ ಆಗಿ ಅದಾದಮೇಲೆ ಒಗ್ಗರಣೆಗೆ ಏನೆಲ್ಲ ಹಾಕೊತೀನಿ ಅಂತ ತೋರಿಸ್ತೀನಿ. ಇನ್ನೊಂದು ಕಡೆ ಜೀರಾ ರೈಸ್ಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಅಷ್ಟರಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಜೀರಾ ರೈಸ್ ಮಾಡೋಕ್ಕೆ. ಇವಾಗ ಕುಕ್ಕರು ಚೆನ್ನಾಗಿ ಕಾದಿದೆ. ಇದಕ್ಕೆ 1-1.5 ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ನೋಡ್ಬೋದು, 1-1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು 1 ಗ್ಲಾಸ್ ಜೀರಾ ರೈಸು, ಅದರಿಂದ ಅರ್ಧ ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ರೈಸ್ ಮಾಡೋರು ಇನ್ನೂ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋಬೋದು. ಇದಕ್ಕೆ ಬೇಕು ಅಂದರೆ ನೀವು ಹಸಿರು ಮೆಣಸಿನಕಾಯಿನೂ ಹಾಕೋಬೋದು. ನಾನು ಖಾರ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ಇವಾಗ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ, ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿತ್ತು. ಇದಕ್ಕೇನೆ ರೈಸ್ ಹಾಕೊತಾ ಇದ್ದೀನಿ. ಒಂದು ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ರೈಸು. ಇದನ್ನ ವಿಸಲ್ ಹೊಡೆಸ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 2 ವಿಸಲ್ ಹೊಡೆಸ್ಕೊಂಡ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಇನ್ನೊಂದು ಕಡೆ ದಾಲ್ಗೆ ಇಟ್ಟಿದ್ವಲ್ಲ ಅದು ಆಗಿದೆ, ಚೆನ್ನಾಗಿ ಕೂಗಿದೆ. ಇವಾಗ ಅದನ್ನು ಕುಕ್ಕರ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಬೆಂದಿದೆ ಪಾಲಕ್ಕು ಟೊಮೊಟೊ ಎಲ್ಲ.
ಇವಾಗ ಪಾಲಕ್ಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಬೇಳೆ ಒಂದು ಅರ್ಧ ಗಂಟೆ ನೆನೆ ಇಟ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ. ಬೇಳೆನ ಯಾವುದೇ ಒಂದು ಕಾಳನ್ನ ನಾವು ನೆನೆಸಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗೋಲ್ಲ. ಅದರಿಂದ ನಾನು ಬೇಳೆ ಎಲ್ಲ ನೆನೆಸಿ ಮಾಡ್ತೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ, ಅದರಿಂದ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಆದರೂ ಪಾಲಕ್ ಸೊಪ್ಪೆಲ್ಲ ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಖಾರಕ್ಕೆ ಏನೂ ಯೂಸ್ ಮಾಡಿಲ್ಲ, ಮೆಣಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ. ಇವಾಗ ಸಾಂಬಾರು ಪೌಡರ್ ಹಾಕೊತಾ ಇದ್ದೀನಿ. ನೀವು ಬೇಕಂದರೆ ಹಸಿರುಮೆಣ್ಸಿಕಾಯಿನೂ ಹಾಕಿ ಮಾಡ್ಕೋಬೋದು. ನನಗೆ ಅಷ್ಟು ಇಷ್ಟ ಆಗಲ್ಲ ಹಸಿರುಮೆಣ್ಸಿಕಾಯಿ ಹಾಕೋದ್ರಿಂದ, ಅದರಿಂದ ಸಾಂಬಾರು ಪೌಡರ್ ಹಾಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪೌಡರ್ನ ಹಾಕೊತೀನಿ. ಸಾಂಬಾರು ಪೌಡರ್ ಅಂದರೆ ಮನೆಯಲ್ಲಿ ಮಾಡಿಸಿಟ್ಕೊಂಡಿರ್ತೀವಲ್ಲ, ಹುಳಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನೇ ಹಾಕೊತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯಲ್ಲ ಉಪ್ಪು ಹಾಕೋದ್ರಿಂದ, ಅದರಿಂದ ಲಾಸ್ಟಲ್ಲಿ ಉಪ್ಪನ್ನ ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕು ಅಂದರೆ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು. ನನಗೆ ಸಾಂಬಾರು ಗಟ್ಟಿ ಇದ್ದರೆ ಎಷ್ಟು ಇಷ್ಟ ಆಗಲ್ಲ, ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ದಾಲ್ಗೆ ಒಗ್ಗರಣೆಗೆ ಹಾಕ್ಕೊತೀನಿ. ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಇವಾಗ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ, ಅದಕ್ಕೆ 2 ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಇವಾಗ ಈ ಒಗ್ಗರಣೆನ ದಾಲ್ಗೆ ಸೇರಿಸ್ಕೋಬೇಕು. ದಾಲ್ಗೆ ಸೇರಿಸ್ಕೊಂಡೆ ಒಂದು ಕುದಿ ಚೆನ್ನಾಗಿ ಕುದ್ರೆ ದಾಲು ರೆಡಿ ಆಗುತ್ತೆ. ನನ್ನ ಹಸ್ಬೆಂಡು ಆಗ್ಲಿಂದ ಬಿಸಿ ದೋಸೆ ತಣ್ಣಗಾಗುತ್ತೆ ತಿಂದ್ಬಿಡು ಫಸ್ಟು, ಅದಾದಮೇಲೆ ಅಡುಗೆ ಮಾಡುವಂತ ಇದ್ರು. ಇಲ್ಲ ಫಸ್ಟು ಅಡುಗೆ ಮಾಡಿ ಬರ್ತೀನಿ ಇರಪ್ಪ ಅಂದ್ಬಿಟ್ಟು ಹೋಗಿದ್ದೆ. ಯಾಕೆ ಹಿಂಗೆ ತಂದ್ಬಿಟ್ಟಿದ್ದೀರ ದೋಸೆ? ತರ್ತಾರೆ ಅವಾಗವಾಗ, ಮಗಳಿದ್ರೆ ತರೋರು, ಯಾವಾಗ್ಲೂ ಕೇಳಲಿಲ್ಲ ಅಂದ್ರೂ. ಅಂದರೆ ದೋಸೆ ಅಂತ ಅಲ್ಲ, ಅವಳು ಕೇಳಿದ್ದೆಲ್ಲ ತರೋರು. ಇವತ್ತು ನನಗೆ ತಂದುಬಿಟ್ಟಿದ್ದಾರೆ. ಅಂದರೆ ನಂಗೆ ತುಂಬ ಇಷ್ಟ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ದೋಸೆ ತುಂಬ ಇಷ್ಟಪಟ್ಟು ತಿಂತೀನಿ, ಅದರಿಂದ ತಂದವರು. ದೋಸೆ ಒಂದೇ ಒಂದು ತಂದವ್ರೆ, ಅದರಿಂದ ಇಬ್ರು ಅರ್ಧ ಇದನ್ನೇ ಶೇರ್ ಮಾಡಿಕೊಂಡು ತಿಂತೀವಿ. ಇವಾಗ ಜೀರಾ ರೈಸು ರೆಡಿಯಾಗಿದೆ, ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಜೀರಿಗೆ ಎಲ್ಲ ಒಂದು ಸೈಡ್ ಹೋಗಿ ಕೂತ್ಕೊಳ್ಳುತ್ತೆ. ಆದ್ದರಿಂದ ನಾನಂತೂ ಯಾವಾಗ ಮಾಡಿದ್ರೂ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋತೀನಿ, ಆದರೂ ತುಂಬ ಟೇಸ್ಟಾಗಿರುತ್ತೆ. ಪಾಲಕ್ ದಾಲ್ ರೆಡಿ. ಇವಾಗ ಅಡುಗೆ ರೆಡಿ ಆಯಿತು. ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ. ನಾನು ದೋಸೆ ತಿಂದಿದ್ದೀನಿ, ಹೊಟ್ಟೆ ಸ್ವಲ್ಪ ಫುಲ್ಲಾದಾಗ ಆಗಿದೆ, ನೋಡೋಣ. ಮಾಡಮ್ಮ ಊಟನ, ನನಗೆ ಯಾಕೋ ಊಟ ಮಾಡೋಂಗೇ ಇಲ್ಲ. ನೀವು ದೋಸೆ ತಂದ್ಬಿಟ್ಟು ಊಟ ಮಾಡ್ದಾಗ ಮಾಡಿಬಿಡ್ರಿ. ಬಿಸಿನಮ್ಮ ಕೂಲರ್ ಹಾಕ್ಲಾ? ನನ್ನ ಹಸ್ಬೆಂಡ್ ಕಾಲು ಹಿಡ್ಕೊತಾರೆ, ಯಾಕಂದರೆ ರಾಡ್ ಹಾಕ್ಸಿದ್ದೀವಿ. ರಾಡ್ದು ಇದೇನು ಅಂತಾರ್ಚಿನಿ, ಸ್ಕ್ರೂ ಅಲ್ಲ, ರಾಡ್ದು ಸ್ಕ್ರೂ ಮಂಡಿ ಹತ್ರನೇ ಬಂದಿರೋದ್ರಿಂದ ಸ್ವಲ್ಪ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಕಾಲು ನೀಡ್ಕೊಂಡೇ ಮಾಡ್ತಾರೆ. ಇದೇ ಕಾರಣಕ್ಕೆ ಎಲ್ಲೂ ಹೊರಗಡೆ ಬರಲ್ಲ ಪಾಪ. ಅವರು ಎಲ್ಲ ಓದಿತ್ತೆ ಎಲ್ಲ ಕಾಲು ಹಿಡ್ಕೊಂಡೇ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದೇ ಕಾರಣಕ್ಕೆ ಎಲ್ಲೂ ಹೊರಗಡೆ ಊಟಕ್ಕೆ ಬರಲ್ಲ. ಒಂದೊಂದ್ಸತಿ ಬೇಜಾರಾಗುತ್ತೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿದ್ರು ಅಂದರೆ ನನ್ನ ಹಸ್ಬೆಂಡು, ಖುಷಿಯಾಗೋದು ನೋಡೋಕ್ಕೆ. ಅವ್ರಿಗೆ ಈ ಥರ ಆಗಿದ್ದು ನಿಜವಾಗ್ಲೂ ತುಂಬ ಮೋಸ, ತುಂಬ ಬೇಜಾರು. ಏನೂ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಏನಾಗುತ್ತೋ ಅದನ್ನ ಒಪ್ಕೊಂಡು ಮುಂದಕ್ಕೆ ಹೋಗಬೇಕು. ಬೇಡ ನೀನು ತಿನ್ನಪ್ಪ, ಚೆನ್ನಾಗಿಲ್ವಾ? ನಿನ್ನ ಮಗಳು ಫೇವ್ರೇಟು,
ಚೆನ್ನಾಗಿದೆಯಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲ? ಎಗ್ ಬುರ್ಜಿ ತಿನ್ನಿ. ನೋಡಿದ್ರಲ್ಲ ರೆಸಿಪಿ, ಜೀರಾ ರೈಸು ಮತ್ತು ದಾಲು ಲಂಚ್ ಬಾಕ್ಸ್ಗೆ ನಿಜವಾಗ್ಲೂ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.